ಯಾವುದೋ ಥಂಡರ್ ಬರ್ಡ್ ಅಂದ್ಕೊಂಡ್ರಾ? ಇಲ್ಲ ಗುರು, ನಾನೇ ನೋಡಿರಲಿಲ್ಲ ಈ ಗಾಡಿನ. ಲೈಟ್ನಿಂಗ್ 535 ಇದು. cc ಕಾಲದಲ್ಲಿ ಏಕ್ದಮ್ 535 cc ಅಂದ್ರೆ ಎಲ್ರಿಗೂ ತಗೊಳ್ಳೋ ಕೆಪಾಸಿಟಿ ಇರ್ಬೇಕಲ್ಲ. 97ರಲ್ಲಿ ಬಂದು 2005ಕ್ಕೆ ನಿಂತೋದ್ರೆ ಆ ಟೈಮ್ ಅಲ್ಲಿ ತುಂಬಾ ಜನ ತಗೊಂಡೇ ಇದ್ರೆ ಇವತ್ತು ನಮಗ್ ಕಾಣೋಕ್ ಸಿಕ್ಕಿರಲ್ಲ, ಅದರಿಂದ ಕಾಣಿಸಿಲ್ಲ. ಈ ಗಾಡಿಲಿ ಎಲ್ಲೂ ರಾಯಲ್ ಎನ್ಫೀಲ್ಡ್ ಅಂತ ನೋಡೋಕಾಗಲ್ಲ, ಜಸ್ಟ್ ಎನ್ಫೀಲ್ಡ್ ಅಂತ ಇರುತ್ತೆ. ಲೋಗೋ ಕೂಡ ಚೇಂಜ್ ಇದೆ. ಈ ತರ ಗಾಡಿಗಳನ್ನ ತಂದು ವಿಡಿಯೋ ಮಾಡಪ್ಪ, ತೊಂದರೆ ಇಲ್ಲ ಅಂತ ಹೇಳ್ತಾರಲ್ಲ. ಎಷ್ಟೊಂದು ಜನ ಕೆಲವರು ಇರೋರು ಗಾಡಿಗಳು ಕೊಡೋಕೆ ಯೋಚನೆ ಮಾಡ್ತಾರೆ. ಮೇನ್ ಮೋಟೋ ಏನು ಗೊತ್ತಾ ನಂದು, ಜನಕ್ಕೆ ಹಳೇ ಜನರೇಷನ್ ಗಾಡಿಗಳದು ನಾನು ತಿಳ್ಕೋಬೇಕು, ಪ್ಲಸ್ ನಮ್ಮ ಜನಕ್ಕೂ ತಿಳಿಸ್ಬೇಕು ಅನ್ನೋದಷ್ಟೇ. ಇನ್ನು ಸ್ಪೆಸಿಫಿಕೇಶನ್ ಅಂದ್ರೆ 535cc 4 ಸ್ಟ್ರೋಕ್ ಏರ್ ಕೂಲ್ಡ್ ಎಂಜಿನ್, 26 bhp, 38 ನ್ಯೂಟನ್ ಮೀಟರ್ ಟಾರ್ಕ್ ಇದೆ. 4 ಸ್ಪೀಡ್ ಗೇರ್ ಬಾಕ್ಸ್, ರೈಟ್ ಅಲ್ಲಿ ಗೇರ್ ಇದೆ, ಅದೇ ಓಲ್ಡ್ ಸ್ಟೈಲ್. ಇನ್ನು ಟಾಪ್ ಸ್ಪೀಡ್ ಅಂತಂದ್ರೆ 125 km/h ಅಂತೆ. 14.5 ಲೀಟರ್ ಟ್ಯಾಂಕ್ ಇದೆ. ಮೈಲೇಜ್ ಅಷ್ಟು ಐಡಿಯಾ ಇಲ್ಲ. ಜೊತೆಗೆ ಆ ಇಂಜಿನ್ ಪವರ್ ಗೆ ಗಾಡಿ ಚಾಸಿಸ್ ಸಪೋರ್ಟ್ ಮಾಡ್ತಾ ಇರ್ಲಿಲ್ವಂತೆ, ಹ್ಯಾಂಡ್ಲಿಂಗ್ ಇಶ್ಯೂಸ್. ಇವತ್ತು ತುಂಬಾ ಜನಕ್ಕೆ ಮದುವೆ ಅನ್ನೋದು ಶೋಕಿಗೆ, ಜೀವನ ಮಾಡೋಕಲ್ಲ. ಅದೇ ರೀತಿ ತುಂಬಾ ಜನ ಈಗಿನ ಕಾಲದ ಗಾಡಿ ತಗೊಳ್ಳೋರು ಶೋಕಿಗೆ, ಅನುಭವಕ್ಕಲ್ಲ. ಅರ್ಥ ಆಯ್ತು ಅನ್ಸುತ್ತೆ.